ಸರ್ ಇವಾಗ ಸಿನಿಮಾ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಸೆನ್ಸರ್ ಹತ್ರಕ್ಕೆ ಬಂದಿದ್ದೀವಿ. ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಪ್ಲ್ಯಾನ್ ಇದೆ, ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ದೀರಾ? ಸರ್ ಅದು ಆದಷ್ಟು ಜಲ್ದಿ ನಾನು ಒಂದು ಪ್ರಮೋಷನ್ ಎಲ್ಲ ಮಾಡಿ ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡಿ ರಿಲೀಸ್ ಮಾಡಬೇಕಂತ ಇದ್ದೀನಿ. ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡಬೇಕಂತ ಇದ್ದೀನಿ. ಒಂದು 100 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದು ಮುಂದಿನ ದಿನದಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿ ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್. ಇವಾಗ ನೀನು ಹೀರೋಯಿನ್ನು ಇದಕ್ಕಿಂತ ಮುಂಚೆ ಮಾಡಿದ್ಯಾ? ಇದು ಇವಾಗ ರಿಲೀಸ್ ಆಗ್ತಿರೋ ಒಂದು ಸಿನಿಮಾ, ಇದಕ್ಕೆ ನಿನ್ನ ಪ್ರಿಪ್ರೇಷನ್ ಏನಿದೆ ನಿನ್ನ ಕಡೆಯಿಂದ? ಯಾಕಂದರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ಯಾವ ಥರ ಪ್ರಮೋಷನ್ಗೆ ಹೆಲ್ಪ್ ಆಗ್ಬೋದು? ಇದು ಆ್ಯಕ್ಚುಲಿ ಮಾಡಿರೋದ್ರಲ್ಲಿ ಮೊದಲನೇದಾಗಿ ರಿಲೀಸ್ ಆಗ್ತಿರೋ ಸಿನಿಮಾ, ಅಂದರೆ ನನ್ನ ಮೊದಲನೇ ಡೆಬ್ಯೂ ಆಗಿಬಿಡುತ್ತೆ. ಸೊ ಡೆಬ್ಯೂ ಆದಾಗ ನಮಗೆ ಇರುವಂಥ ಎಕ್ಸೈಟ್ಮೆಂಟು, ನಮಗೆ ಈ ಚಿತ್ರ ಎಷ್ಟು ಚೆನ್ನಾಗಿ ಬರಬೇಕು, ಯಾಕಂದರೆ ಈ ಚಿತ್ರ ಬಂದ ಮೇಲೇ ನಮಗೆ ಬರುವಂಥ ಅವಕಾಶಗಳು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನನ್ನ ಟೀಮ್ ನನಗೇನು ಹೇಳ್ತಾರೆ ಆ ಕೆಲಸಗಳನ್ನೆಲ್ಲ ಕೂಡ ನಾನು ಮಾಡ್ತೀನಿ. ಭಾರ್ಗವ್, ಇದು ನಿಂದು ಅಷ್ಟೇ ಹೀರೋಯಿನ್ ಹೆಂಗೆ ಡೆಬ್ಯೂನೋ ನಿಂದು ಅದೇ ಥರ ಡೆಬ್ಯೂ. ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನಿನ್ನ ಪ್ಲ್ಯಾನ್ ಏನಿದೆ, ಅಥವಾ ಅಪ್ಪನ ಜೊತೆ ನೀನೇನು ಡಿಸ್ಕಷನ್ ಮಾಡಿದ್ಯಾ ಇಲ್ಲಿ ತನಕ? ಸರ್ ನಾವು ಮನೇಲಿದ್ದಾಗ ಏನು ಡಿಸ್ಕಸ್ ಮಾಡೋದು, ಸಿನಿಮಾ ಬಗ್ಗೆನೇ ಯೂಶ್ವಲಿ ಜಾಸ್ತಿ ಡಿಸ್ಕಸ್ ಮಾಡೋದು. ನಿಮ್ಮ ಜೊತೆನೂ ಅಷ್ಟೇ ಎಲ್ಲ ಸಾಂಗ್ಸ್ ಆಗಲಿ ಯಾವ ಥರ ಏನು ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದೊಳ್ಳೆ ಔಟ್ಪುಟ್ ಜನಕ್ಕೆ ತಲುಪೋ ಥರ ಏನೇನು ಬೇಕೋ, ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ನಾವು ಪ್ರಯತ್ನ ಬೀಳ್ತಾ ಇದ್ದೀವಿ. ಆ್ಯಂಡ್ ಎಸ್ ಸರ್, ಎಲ್ಲ ಕೂತ್ಕೊಂಡು ಇನ್ನೊಂದು ಸರಿ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿ. ಸರ್ ನಿಮ್ಮ ಹತ್ರ ಹೇಳಲೇಬೇಕು, ಮೂರು ಆಕ್ಷನ್ ಬ್ಲಾಕ್ನ ನೀವು ಕಂಪೋಸ್ ಮಾಡಿದ್ದೀರಾ. ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಒಂದು ಗೋಲ್ಡನ್ ಫೈಟ್ ಆಗಿರ್ಬೋದು, ಇನ್ನೊಂದು ಫೈಟ್ ಸೀಕ್ವೆನ್ಸ್ನ. ನಿಮಗೆ ಏನು ಅನ್ನಿಸ್ತಾ ಇದೆ ಫೈಟ್ ಆಕ್ಷನ್ ಸೀಕ್ವೆನ್ಸಲ್ಲಿ ನೋಡಾದ್ಮೇಲೆ? ನನಗೆ ಅನಿಸಿದ್ದು ಸಿನಿಮಾದಲ್ಲಿ ಸಾಂಗ್ ಒಂದು ಫಸ್ಟು ತುಂಬ ಇಷ್ಟ ಆಯಿತು. ಏನಕ್ಕೆ ಸಾಂಗ್ ಇಷ್ಟ ಆಯಿತು ಅಂದರೆ, ಸಿನಿಮಾಗಳಲ್ಲಿ ಸಾಂಗ್ ಹಿಟ್ಟಾದರೆ ಸಿನಿಮಾ ಹಿಟ್ಟಾಗುತ್ತೆ, ಒಂದು ಪ್ಯಾಷನ್ಸ್ ಇದೆ. ಬಟ್ ನಾನು ಆ ಪ್ಯಾಷನ್ ಬಗ್ಗೆ ಹೇಳ್ತಿಲ್ಲ. ಬಟ್ ಸಿನಿಮಾದಲ್ಲಿ ಶಿವಮೊಗ್ಗ ಸಾಂಗು ಅದು ಶೂಟ್ ಮಾಡಿರ್ಬೋದು, ಡಿಫ್ರೆಂಟ್. ಹೆಂಗಂದರೆ ಈ ಕ್ವಾಲಿಟಿ ಕಂಟೆಂಟ್ ಕೇಳ್ತಾರೆ. ಇದು ಬಿಸ್ನೆಸ್ ವೈಸ್ ಹೋದಾಗ, ಈಗ ಯಾವುದು ಮ್ಯೂಸಿಕ್ ಕಂಪ್ನಿಗೆ ಹೋದಾಗ ಹೆಂಗೆ ಮಾಡಿದಾರೆ ತೋರಿಸಿ ಅಂತ ನಾವು ಸಾಂಗ್ ಕೇಳಲ್ಲ ಈಗ ಯಾರೂ. ಫಸ್ಟು ಸಾಂಗ್ ಕೇಳ್ಬಿಟ್ಟು ಸಿನಿಮಾ ತೊಗೊಂಡ್ಬಿಡ್ತೀವೋ, ಯಾರು ಆಡಿರೋದು ಇವರ ಬಿಸ್ನೆಸ್ ಈಗ ಹಂಗಿಲ್ಲ. ಬಟ್ ವೀಡಿಯೋ ನೋಡಿ ತೊಗೊತಿದ್ದಾರೆ. ಯಾಕಂದರೆ ವೀಡಿಯೋ ಆ್ಯಂಡ್ ಆಡಿಯೋ ಇದ್ರೇ ಇವತ್ತು ಬಿಸ್ನೆಸ್ ಆಗ್ತಾರೆ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ನಿರ್ದೇಶಕರು ಈ ಸಿನಿಮಾಗೆ ಎಷ್ಟು ಎಫೆಕ್ಟ್ ಹಾಕ್ಬೇಕಾದ್ರೆ ಹೊಸಬರು ಮಾಡೋದು ತುಂಬ ಕೆಲಸ ತುಂಬ ಕಷ್ಟ ಇದೆ. ಯಾಕೆಂದರೆ ನಾನು ಸುಮಾರು ಒಂದು 600 ಜನಕ್ಕೆ ಹೊಸಬರಿಗೆ ಕಂಪೋಸ್ ಮಾಡಿದ್ದೀನಿ, ಫೈಟ್ ಕಂಪೋಸಿಂಗು. ಸೊ ಒಬ್ಬೊಬ್ರದ್ದು ಒಂಥರ ಇರ್ತಾರೆ. ಹಂಗೆ ನನ್ನ ಅನುಭವದಲ್ಲಿ ಹೇಳೋದು ಒಂದಂದರೆ, ಈಗ ಡೈರೆಕ್ಟ್ರು ಹೊಸ ಹೀರೋ, ಹೊಸ ನಿರ್ಮಾಪಕರು, ಹೊಸ ಹೀರೋಯಿನ್ ಸಿನಿಮಾ ಮಾಡಿದ್ದಾರೆ. ಆದರೂ ಇನ್ನೂ ಹೊಸಬ್ರ ಜೊತೆ ಮಾಡಬೇಕಾದಾಗ ಅವ್ರಿಗೂ ಒಂದು ಸಿದ್ಧಿರುತ್ತೆ. ಈಗ ನಾನು ಟೇಕ್ ಮಾಡಿದಾಗ ಹಿಂಗೆ ಆ ಥರ ಎಫೆಕ್ಟು ತುಂಬ ಡೈರೆಕ್ಟ್ ಎಫೆಕ್ಟ್ ತೊಗೊಂಡು ಸಿನಿಮಾನ ಯಾವ ಥರ, ನಾನು ಈ ಸಿನಿಮಾ ಬಗ್ಗೆ ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಇರ್ತೀನಿ ಪದೇ. ನಿರ್ಮಾಪಕರು ಕೇಳಲ್ಲ ನಾನು, ಯಾಕಂದರೆ ನಿರ್ಮಾಪಕರು ಬಂಡವಾಳ ಹುಡ್ತಾರೆ. ನಿರ್ದೇಶಕರು ಅದನ್ನು ನೀಟಾಗಿ, ಯಾಕಂದರೆ ಅವರೊಂದು ಕೂಸು ಅಲ್ವ ಅದು. ಈಗ ಮನೆ ಕೂಸನ್ನ ಎಷ್ಟು ಜೋಪಾನಾಗಿ ನೋಡ್ಕೊತೀವೋ ಆ ಕೂಸು ಹಂಗೆ ಬೆಳೆಯುತ್ತೆ. ಹಂಗೆ ಸಿನಿಮಾನ ನಾವೆಷ್ಟು ಲವ್ ಮಾಡ್ತೀವಿ ಅಷ್ಟು ನೀಟಾಗಿ ಮಾಡ್ತೀವಿ. ಹಂಗೆ ತುಂಬ ಇಂಟ್ರೆಸ್ಟಾಗಿ ಸಿನಿಮಾ ಮಾಡಿದ್ದೀನಿ. ನಾನು ಅಷ್ಟೇ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಬೇಕಾದಾಗಲೂ 3 ದಿವಸನೂ ಫೈಟ್ ಮಾಡಿದ್ದೀನಿ. ಬಟ್ ಹೀರೋ ಬಂದು ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ಅವ್ರನ್ನ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ, ಯಾಕೆ ನನ್ನ ಸ್ಟೈಲ್ಗೆ ಬರಬೇಕು. ಅವರು ಎಲ್ಲೂ ಮಾಡಿಲ್ದ್ರು ನನ್ನ ಸ್ಟೈಲಿಗೆ ಪ್ರಾಕ್ಟೀಸ್ ಮಾಡಿರ್ಬೋದು, ಆದರೂ ನನ್ನ ಸ್ಟೈಲಿಗೆ ಬರಬೇಕು. ಆ ಥರ ನಾನು ಏನು ಕೇಳಿದ್ದೀನಿ ನಿರ್ಮಾಪಕರು, ನಾನು ಆ್ಯಕ್ಷನ್ ಮಾಡುವಾಗ ಡೈರೆಕ್ಟ್ರ್ ಆಗ್ಬೋದು ಇಬ್ಬರು ಡಿಸ್ಕಷನ್ ಮಾಡಿ, ನಾವು 3 ಜನ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಫೈಟ್ ಚೆನ್ನಾಗಿ ಡಿಸ್ಕಷನ್ ಮಾಡಿ ತುಂಬ ನೀಟಾಗಿ ತುಂಬ ಖರ್ಚು ಮಾಡಿಸಿದ್ದೀವಿ. ಏನು ಖರ್ಚು ಕಡಿಮೆ ಮಾಡಿ ನಾವು ಹೈಯೆಸ್ಟ್ ಮಾಡಿದ ಸಿನಿಮಾ ನೋಡಿದಾಗ 100% ಗೊತ್ತಾಗುತ್ತೆ ಯಾವ ಥರ ಆ್ಯಕ್ಷನ್ ಮಾಡಿದ್ದೀವಿ, ಎಷ್ಟು ಸಿನಿಮಾದ ಎಫೆಕ್ಟ್ ಹಾಕಿದ್ದೀವಿ ಅಂತ. ಬಟ್ ನಾನು ಹೇಳೋದು ಒಂದೇ ದಯವಿಟ್ಟು ಸಿನಿಮಾ ಮುಂದಿನ ತಿಂಗಳೇ ರಿಲೀಸ್ ಮಾಡ್ತಾರೆ, ನೀವು ಬಂದು ನೋಡಿ ಆರಿಸ್ಬೇಕು ಅಂತ ನಾನು ಆಸೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಕೃಷ್ಣ. ಓಂ ಶಿವಂ ಸಿನಿಮಾದ ನಾಯಕ ನಟ. ನಮ್ಮ ಡೈರೆಕ್ಟರ್ ಆದಂಥ ಆಲ್ವಿನ್ ಸರ್ ಸಿನಿಮಾ ತೋರಿಸಿದ್ರು ಒಂದು 2-3 ಡೇಸ್ ಬ್ಯಾಕು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟ್ರ್ ಹೆಂಗೆ ಅಂದರೆ, ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬರೋರ್ಗು ಅವ್ರು ಯಾವುದೇ ಕಾರಣಕ್ಕೂ ಬಿಡ್ತಾಯಿರಲ್ಲ, ಯಾರನ್ನೂ ಬಿಡ್ತಾಯಿರಲ್ಲ ಸೆಟ್ಟಲ್ಲಿ. ಆಮೇಲೆ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದರಿಂದ ನನ್ನ ಸಿನಿಮಾಲೆಲ್ಲ ಸ್ವಲ್ಪ ರೆಕಗ್ನೈಸ್ ಆರ್ಟಿಸ್ಟ್ ಇದ್ದಾರೆ, ಅವ್ರ ಮುಂದೆ ಮಾಡೋದಿದೆಯಾ ಸ್ವಲ್ಪ ನನಗೂ ಒಂದು 2-3 ಡೇಸ್ ಸ್ವಲ್ಪ ಡಿಫಿಕಲ್ಟ್ ಅನ್ನೋದಿತ್ತು. ಆಮೇಲೆ ಕರೆದು ಯಾಕೆ ನನಗೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ ಡೈರೆಕ್ಟರ್ ಆ ಥರ ಎಲ್ಲ ಅನಿಸ್ತು. ಆಮೇಲೆ ಕರ್ಕೊಂಡೋಗಿ ತೋರಿಸಿದ್ರು, ನೋಡಪ್ಪ ಇದು ಈ ಥರ ಇದೆ
ನಾನು ಯಾವ ಸೀನ್ ಚೆನ್ನಾಗಿ ಮಾಡಿದ್ದೀನಿ ಯಾವ ಸೀನ್ ಚೆನ್ನಾಗಿ ಮಾಡಿಲ್ಲ ಎರಡೂ ತೋರಿಸಿದ್ರು. ನಾವು ಯಾಕೆ ನಿನ್ಗೆ ಈ ಥರ ಮಾಡಿಸ್ತಾ ಇದ್ದೀವಿ ಏನು ಎಲ್ಲ ನಂಗೆ ತೋರಿಸಿದ್ರು. ಐ ಮೀನ್ ಗೊತ್ತಿಲ್ಲ. ಆಮೇಲೆ ಎಲ್ಲ ನೋಡಾದ್ಮೇಲೆ ನನಗೊಂದು ಕ್ಲಾರಿಟಿ ಅನ್ನೋದು ಸಿಕ್ತು. ಇದು ಇವ್ರು ಎಂತಕ್ಕೆ ಮಾಡ್ತಾಯಿದ್ದಾರೆ ಎಂತಕ್ಕೆ ಅಂತ. ಆಮೇಲೆ ಅದೊಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದ್ಮೇಲೆ ಓಕೆ ಅಂತ. ಆಮೇಲೆ ನಮಗೆ ಫೈಟ್ ಮಾಸ್ಟರ್ ಗೌರವ್ ವೆಂಕಟೇಶ್ ಮಾಸ್ಟರ್ ಆಗಿರ್ಬೋದು. ನನ್ನ ಪಾತ್ರದ ಬಗ್ಗೆ ನಾನು ಶಿವು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಟ್ಸ್ ಒಂಥರ ಲವ್ ಸ್ಟೋರಿ. ಮಧ್ಯದಲ್ಲಿ ಸಸ್ಪೆನ್ಸ್ ಟ್ವಿಸ್ಟ್ ಇರುತ್ತೆ, ಎಂಡಲ್ಲಿ ಆ್ಯಕ್ಷನ್ ಇರುತ್ತೆ. ಆಮೇಲೆ ನನಗೆ ಸಪೋರ್ಟ್ ನನ್ನ ಕೋಆಕ್ಟರ್ ಆಗಿರ್ಬೋದು ವಿರಾನಿಕಾ ಶೆಟ್ಟಿ ಅವರಾಗಿರ್ಬೋದು. ಇಬ್ಬರು ಒಂದು ಕಥೆನ ಇಂಟರ್ವಲ್ ಆದಮೇಲೆ ಒಂದು ಮುಂದಕ್ಕೆ ತೊಗೊಂಡೋಗ್ತೀವಿ. ಸರ್ ಜನ ಹೆಂಗೆ ಅಂದರೆ 2-3 ವಾರ ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲೋವರೆಗೂ ಯಾರೂ ಬರೋಲ್ಲ ಸಿನಿಮಾಗೆ. ಅದು ಹೊಸಬ್ರು ಅಂದರೆ ಬರೋದೇ ಇಲ್ಲ. ಅದು ಹೊಸಬ್ರು ಬರ್ತಾಯಿದ್ದಾರೆ, ಆ್ಯಕ್ಟ್ ಮಾಡ್ತಾರೆ, ಅವ್ರು ಏನೋ ಒಂದು ಮಾಡಿದ್ದಾರೆ, ಬಂದು ಟ್ರೈಲರ್ ನೋಡಿ ಅವ್ರ ಪ್ರೋತ್ಸಾಹ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿ ಹೊಸಬ್ರದ್ದು ಏನಿದೆ ಅದು ಮುಂದಕ್ಕೆ ತಳ್ಳಿ ಅಂತ ಕೇಳ್ಕೊತೀನಿ. ಸಿನಿಮಾ ಈಗಾಗಲೇ ಎಲ್ಲ ಕಂಪ್ಲೀಟ್ ಆಗಿದೆ, ಸೆನ್ಸಾರ್ಗೆ ಹೋಗಿದೆ. ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ನಿರ್ದೇಶಕರಾಗಲಿ ಎಲ್ಲ ಕುತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮಗೆ ಈ ಸಿನಿಮಾದಲ್ಲಿ ಬೆನ್ನೆಲುಬೆ ನನಗೆ ಒಳ್ಳೆ ನಿರ್ದೇಶಕರಾದಂಥ ಆಲ್ವಿನ್ ಅವರು. ಅದಕ್ಕೋಸ್ಕರ ನಾನು ಒಳ್ಳೆ ಪ್ಲ್ಯಾನ್ ಮಾಡಿ ಒಳ್ಳೆ ದಿನ ನೋಡಿ ಇನ್ನು ಅತಿ ಶೀಘ್ರದಲ್ಲೇ ಇನ್ನು 1-2 ತಿಂಗಳೊಳಗಡೆ ನಾನು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಡಿಯೋ ರೈಟ್ಸು ನಾನು ಮಾತಾಡ್ತಾಯಿದ್ದೀನಿ ಸರ್. ನಾನು ಎಲ್ಲದಕ್ಕಿಂತ ತುಂಬ ರೀಚ್ ಮಾಡೋದು ನನಗೆ ತುಂಬ ಮುಖ್ಯ. ಯಾಕೆಂದರೆ ಅದು ನಾವು ಆಡಿಯೋ ಮಾಡಬೇಕಾದ್ರೆ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಆಡ್ಲಿ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ನನ್ನ ಕಷ್ಟ ಬಿದ್ದು ಎಲ್ಲ ನಾವು ನಮ್ಮ ಡೈರೆಕ್ಟ್ರಾಗಲಿ ನಾನಾಗಲಿ ಒಂದು ವಾರದ ಗಟ್ಟಲೆ ಹೋಗಿ ನಾವೇ ಲೈವಲ್ಲೆಲ್ಲ ಕುತ್ಕೊಂಡು ಮಾಡಿಸಿ ಅದು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಾನು ಈಗ ಆಡಿಯನ್ಸ್ಗೆ ನೋಡಬೇಕಂದ್ರೆ ಭಾಳ ವರ್ಷಗಳಿಂದ ನೀವು ಒಂದು ಸಿನಿಮಾ ನೋಡಬೇಕಂದ್ರೆ ಒಂದು ಅರ್ಥಪೂರ್ವಕವಾಗಿ ಹೆಂಗೆ ಕೇಳ್ತಾಯಿದ್ರು ಆ ಥರ ಮಾಡೋಕ್ಕೆ ನಾವು ಪ್ರಯತ್ನ ಬಿದ್ದು ಮಾಡಿದ್ದೀವಿ. ಒಂದು 60-70 ಥಿಯೇಟ್ರಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಮ್ಮ ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಮಾತಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಎಲ್ಲ ಥಿಯೇಟ್ರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಳ್ಳೆ ಸಿನಿಮಾ ಅಂತೂ ಕೊಡ್ತಾಯಿದ್ದೀವಿ ಮಾರ್ಕೆಟಲ್ಲಿ. ಹೊಸಬರು ಅನ್ನೋದು ನೋಡದೆ ಬಂದು ಸಿನಿಮಾ ನೋಡಿ ಒಂದು ಸಾರಿ ಸಿನಿಮಾ ನೋಡಿದಾಗ ನಿಮ್ಗೊಂದು ಅರ್ಥ ಆಗುತ್ತೆ. ನಾವು ಪ್ರತಿಯೊಂದು ಹೊಸಬ್ರು ಅನ್ನೋದು ಯೋಚನೆ ಮಾಡಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ಕಂಟೆಂಟ್ ಏನಿದೆ ನೀವು ನೋಡೋಕ್ಕೆ ನಿಮಗೂ ಅರ್ಥ ಆಗುತ್ತೆ. ಎಲ್ಲ ಈಗ ಎಕ್ಸಾಂಪಲ್ಗೆ ಈಗ ಹಳೆ ತುಂಬ ಹೀರೋಗಳಿದ್ದಾರೆ, ಇವಾಗ ಎಲ್ಲ ಅವ್ರದ್ದೇ ನೋಡಬೇಕು ಪರ್ಟಿಕ್ಯುಲರಾಗಿ ಅಂತ ಎಲ್ಲ ಆಸೆ ಬೀಳ್ತಾರೆ. ಆದರೆ ಹೊಸಬ್ರು ಒಂದು ಸಾರಿ ಯಾಕೆ ಚಾನ್ಸ್ ಕೊಡಬಾರ್ದು? ಅವ್ರು ಕೊಟ್ಟರೆ ತಾನೇ ಗೊತ್ತಾಗೋದು. ಈಗ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಹಳೆ ಇಂಜಿನಿಯರ್ ಎಲ್ಲ ಕಟ್ತಾನೆ ಇರ್ತಾರೆ, ದೊಡ್ಡ ಬಿಲ್ಡಿಂಗ್ ಅವ್ರಿಗೆ ಸಿಗ್ತಾ ಇರ್ತದೆ. ಈಗ ಹೊಸಬ್ರು ಕೊಟ್ಟಾಗ ಅವ್ರು ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾನೆ, ಹೊಸ ಡಿಸೈನ್ ತೋರಿಸ್ಕೊಡ್ತಾನೆ. ಅದು ನಿಮಗೂ ಒಂದು ಅರ್ಥ ಇದೆ. ಇದೇ ಥರ ಸಿನಿಮಾನೂ ಅಷ್ಟೇ. ಹೊಸ ನಿರ್ಮಾಪಕ ಆಗಿರ್ಬೋದು, ಹೊಸ ಸಾಹಸ ಇದಾಗಿರ್ಬೋದು, ಎಲ್ಲರಿಗೂ ಒಂದು ಕೊಟ್ಟಾಗ ಅವ್ರಿಗೂ ಒಂದು ಇದಾಗ್ತದೆ. ಹೀರೋ ಅವ್ರು ಯಾರೋ ಹೊಸಬ್ರು ಇರಪ್ಪ ನೋಡೋದು ಬೇಡವಾ, ಇನ್ನೊಬ್ರು ಯಾರೋ ಹೀರೋಯಿನ್ ಅದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳದೆ ಸಿನಿಮಾ ನೋಡಬೇಕು. ಸಿನಿಮಾ ಹೆಂಗೆ ಮಾಡಿದ್ದಾರೆ ಕನ್ನಡ ಸಿನಿಮಾ, ಒಬ್ಬ ನಿರ್ದೇಶಕನಲ್ಲಿ ಇವ್ರ ತಲೆಯಲ್ಲಿ ಏನಿದೆ, ಅವ್ರ ತಲೆಯಲ್ಲಿ ಏನಿದೆ ಒಂದು ಅಬ್ಸರ್ವ್ ಮಾಡಿ ನೀವು ಬಂದು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗೋದು. ಪರವಾಗಿಲ್ಲಪ್ಪ, ಈ ನಿರ್ದೇಶನ ಗುರುತಿಸ್ಬೋದು, ಒಬ್ಬ ಹೀರೋನ ಗುರುತಿಸ್ಬೋದು, ಅವ್ನ ಆ್ಯಕ್ಟಿಂಗ್ ಆಗಲಿ ಏನಾದ್ರು ಗುರುತಿಸ್ಬೋದು. ಎಲ್ಲದಕ್ಕಿಂತ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಏನೋ ಕಷ್ಟ ಬಿದ್ದು ಮಾಡಿರ್ತೀವಿ. ನಾವು ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತಲೇ ಮಾಡಿರ್ತೀವಿ. ಈಗ ಯಾರೇ ಹೊಸ ನಿರ್ಮಾಪಕರಾಗಲಿ ದುಡ್ಡೆಲ್ಲೋ ಆಯ್ತು ಏನೋ ಮಾಡಿ ಹೆಂಗೆ ಮಾಡಬೇಕು ಅಂತ ಮಾಡಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾನೇ ಕೊಡಬೇಕಂತ ತುಂಬ ಆಸೆ ಬಿದ್ದ ಬಂದು ಕನ್ನಡ ಜನತೆಗೆ ಒಂದು ಸಿನಿಮಾ ಕೊಡಬೇಕಂತ ಆಸೆ ಬೀಳ್ತಾರೆ. ಆ ಕೊಡೋ ಟೈಮಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂದರೆ ಕನ್ನಡ ಸಿನಿಮಾದಲ್ಲಿ ನಿರ್ಮಾಪಕರೇ ಇಲ್ಲದಂಗೆ ಆಗ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಶಿವಂ ಚಿತ್ರ ಓಂ ಶಿವಂ ಟೈಟಲ್ ನೋಡಿದ್ರೆ ನಿಮಗೆ ಮಾಸು ಲವ್ ಅನ್ನೋದು ಅದೆಲ್ಲ ಅರ್ಥ ಆಗುತ್ತೆ. ಓಂ ಶಿವಂ ಅನ್ನೋದು ಇಸ್ ಅ ಮಾಸ್ ಥರ ಟೈಟ್ಲಿದೆ. ಬಟ್ ಸಿನಿಮಾ ಕತೆ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಆಲ್ವಿನವರು ಎಷ್ಟು ಸಿನಿಮಾಗೆ ಏನು ಬೇಕು ಕಂಟೆಂಟು ಅಂದರೆ ಎಲ್ಲ ಸಿನಿಮಾಗಳು ಕಂಟೆಂಟ್ಗಳಿರ್ತವೆ. ಸಿನಿಮಾ ಓಡ್ತಾಯಿಲ್ಲ ಥಿಯೇಟ್ರ್ಗಳಲ್ಲಿ, ಯಾಕೆ ಓಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಬಟ್ಟು ಹೊಸೂರು ಮಾಡ್ತಾರೆ ಅಂದ್ಬಿಟ್ಟು ಒಳ್ಳೆ ಕಂಟೆಂಟ್ ಇರುತ್ತೆ. ಹೊಸೂರು ಮಾಡಿದ್ದಾರೆ ಏನಿರುತ್ತೆ ಸಿನಿಮಾದನ್ನು ಬಿಟ್ಬಿಡ್ತಾರೆ. ಬಟ್ ಹೊಸೂರು ಮಾಡೋದು ಸಿನಿಮಾ ನೋಡಬೇಕು, ಕಂಟೆಂಟ್ ಏನು ನೋಡಿದಾಗ ಅವಾಗ ಅರ್ಥ ಆಗುತ್ತೆ ಸಿನಿಮಾ ತುಂಬ ನೀಟಾಗಿ ಮಾಡಿದ್ದಾರೆ ಇವರು ಅಂತ. ನಾವು ಹೊಸಬರು ಅಂತ ಸಿನಿಮಾ ಥಿಯೇಟ್ರ್ ಕಡೆ ತಿರುಗಿ ನೋಡಿಲ್ಲ ಅಂದರೆ ಸಿನಿಮಾಗೆ ಕಂಟೆಂಟ್ ಅಷ್ಟು ಕಷ್ಟಪಟ್ಟು ಡೈರೆಕ್ಟ್ರು ಮಾಡಿರ್ತಾರೆ, ನಿರ್ಮಾಪಕ ಅಷ್ಟೇ ಹಣನೂ ಸುರಿದಿರ್ತಾರೆ. ಬಟ್ ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡುತ್ತೆ. ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಸಿನಿಮಾ ಕತೆ ಕೇಳಿದೆ, ಅದನ್ನು ಡಿಸ್ಕಷನ್ ಮಾಡಿದ್ವಿ. ಆ್ಯಕ್ಷನ್ ಬಗ್ಗೆನೇ ಆಗಿರ್ಬೋದು, ಒಂದು ಸಾಂಗ್ ಬಗ್ಗೆ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು. ಬಟ್ ನಿರ್ದೇಶಕ ನಮ್ಮ ಹತ್ರ ಎಲ್ಲಾದರೂ ಡಿಸ್ಕಷನ್ ಮಾಡಿದೆ. ಡಿಸ್ಕಷನ್ ಹೆಂಗಿರುತ್ತೆ ಅಂದರೆ ನಾವು ಬೈಕೊಂಡು ಮಾಡ್ದಂಗೆ ಇರುತ್ತೆ, ಹೊಡೆದಾಡ್ತೀವಿ ಹಿಂಗೆ ಮಾಡಬೇಕ್ರೆ ಹಿಂಗಿರುತ್ತೆ. ಬಟ್ ಅದಕ್ಕೆ ನನ್ನ ನಿರ್ಮಾಪಕರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಹೀರೋಗೆ ಹೇಳ್ತೀನಲ್ಲ, ನಾನು ಹೀರೋಗೆ ಬೈದಿದ್ದೀನಿ. ಇವತ್ತು ಅವ್ನು ಅವಮಾನ ಆಗಿರ್ಬೋದು, ಬಟ್ ನಾಳೆ ಸನ್ಮಾನ. ಯಾಕೆಂದರೆ ಯಾವತ್ತು ಬೈಸ್ಕೊಂಡು ಹೊಡೆಸ್ಕೊಂಡು ಬೆಳೀತಾರೋ ಇವತ್ತಿಲ್ಲ ನಾಳೆ ಅವರು ಸೂಪರ್ ಸ್ಟಾರ್ ಆಗ್ತಾರೆ. ಯಾಕೆಂದರೆ ನನಗೆ ಅನುಭವ,
ನಂಗೆ ಚೆನ್ನಾಗಿ ತಿಳ್ಕೊಂಡ್ರೆ ಅನುಭವ. ಈಗ ಅಣ್ಣವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಬಂದಿದ್ದ ತಕ್ಷಣ ನಟರಾಗಿರಲಿಲ್ಲ. ಅಣ್ಣವ್ರನ್ನ ಮಾತು ಹೇಳೋರು, ನಾವು ಏನೂ ಕಲ್ತಿಲ್ಲ, ಇನ್ನೂ ಕಲಿಬೇಕು ಅನ್ನೋರು. ಅಷ್ಟು ಅಣ್ಣವ್ರು ಇದಾಗಿದ್ರೂ ಒಂದು ಮಾತು ಹೇಳೋರು. ಹಂಗೆ ನಮ್ಮ ಬಾಲಕೃಷ್ಣವ್ರು ಈ ಸಿನಿಮಾದಲ್ಲಿ ತುಂಬಾ ಕಷ್ಟಪಟ್ಟವನೆ, ಅಂತಿಂತ ಕಷ್ಟಪಡ. ಅವಾಗ ಮೊದಲು ಹೇಳಿದ್ರು ಅವರು, ನಾನು ಡೈರೆಕ್ಟ್ರಿಗೆ ಹೇಳಿದ್ರೆ ಡೈರೆಕ್ಟ್ರು ಟೆನ್ಷನ್ ತೊಗೊತಿದ್ರು. ಎಲ್ಲರೂ ಏನಕ್ಕೆ ಟೆನ್ಷನ್ ತೊಗೊತಾರೆ, ಸಿನಿಮಾ ಚೆನ್ನಾಗಿ ಬರಲಿ ಅಂತಲೇ ಹೊರತು ಅವ್ರಿಗೆ ಬೈಬೇಕು ಅಂತ ಇಂಟ್ರೆಸ್ಟ್ ಯಾರಿಗೂ ಇರೋಕ್ಕಿಲ್ಲ. ಸ್ಕ್ರೀನಲ್ಲಿ ನೋಡೋರು ಏನು ತಿಳ್ಕೊತಾರಂದರೆ, ಏನು ರೀ ಡೈರೆಕ್ಟ್ರ್ ಕಣ್ಣಿಲ್ವೇನ್ರಿ ಅಂತ ಡೈರೆಕ್ಟ್ರಿಗೆ ಬೈತಾರೆ ಹೊರತು ಹೀರೋಗೆ ಯಾರೂ ಬೈಯಲ್ಲ, ಬೇರೆಯವ್ರಿಗೆ ಯಾರೂ ಬೈಯಲ್ಲ, ಟೆಕ್ನಿಷಿಯನ್ಗೆ ಬೈಯೋದು. ಅದಕ್ಕೆ ನಾವೇನು ಮಾಡ್ತೀವಿ, ಏನು ಬೇಕು ಕೆಲಸ ತೊಗೊಂಡಿದ್ದೀನಿ. ಬಟ್ ಭಾರ್ಗವ ಹೊಸಪುರೆ ಹೊಸ ನಟನೆ, ಬಟ್ ಅವರು ಸಿನಿಮಾಗೆ ಶ್ರಮಪಟ್ಟು ಭವಿಷ್ಯ ಅಂದರೂ ಕೂಡ ನಾವು ಶೂಟಿಂಗ್ ಮಾಡಿದ್ದೀವಿ. ಅವ್ರು ನಿಂತ್ಕೊಳಕ್ಕಾಗಿಲ್ಲ ಅಂದ್ರೂ ಶೂಟಿಂಗ್ ಮಾಡಿದ್ದೀವಿ ನಾವು. ಯಾಕೆಂದರೆ ಸಿನಿಮಾ ಚೆನ್ನಾಗಿ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಕಷ್ಟಪಟ್ಟು ಬೈತೀವಿ. ಅದು ಬೇರೆಯವ್ರು ತಪ್ಪಾಗಿ ತಿಳ್ಕೊಂಡು, ಏನಪ್ಪ ಮಾಸ್ಟರ್ ಹಿಂಗೆಲ್ಲ ಬೈತಾರೆ, ಡೇಟ್ ಹಿಂಗೆಲ್ಲ ಬೈತಾರೆ ಅಂತ ಅಂತಾರೆ ಎಲ್ಲ ಜನನು. ಬಟ್ ಏನಕ್ಕೆ ಬೈತಾರೆ ಅದು ಸ್ಕ್ರೀನಲ್ಲಿ ಬಂದಾಗ ಆ ಬೈದಿರ್ತೀವಲ್ಲ ನಾವು, ಅವ್ನು ನೋಡಿದ್ರೆ ನಾವು ಖುಷಿಯನ್ನು ಮರ್ತೋಗುತ್ತೆ. ಸೊ ಇದು ಯಾವಾಗಲೂ ನಾವು ಸಿನಿಮಾ ಮಾಡೋಗಿದ್ದೆ. ಓಂ ಶಿವಂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ನಿರ್ಮಾಪಕರು ಹಣಕ್ಕೆ ಅದಕ್ಕೆ ಅವರು ಕಂಟ್ರೋಲ್ ಇಟ್ಟಿಲ್ಲ, ಹಣ ಇಷ್ಟೆಲ್ಲೇ ಮುಗಿಸ್ಬೇಕು ಅಂತ ಡೇಟ್ರಿಗೂ ಷರತ್ತು ಹಾಕಿಲ್ಲ ಅವರು. ಮಾಡಿ ಸರ್ ಮಾಡಿದ್ದಾರೆ, ತುಂಬ ನೀಟಾಗಿ ಮಾಡಿದ್ದಾರೆ. ನಾನು ಈ ಸಿನಿಮಾ ಅರ್ಧ ಮುಗಿಯೋರು ಜೊತೆಲೇ ಇದ್ದೆ ನಾನು. ಬಟ್ ಎಷ್ಟು ಏನೇನು ಬೇಕು, ಜಿಮ್ಮಿ ಆ್ಯಕ್ಷನ್ ಬೇಕು, 3 ಕ್ಯಾಮ್ರಾ ಬೇಕು, ಮಾಡಿಸಿದ್ದೀವಿ. ನೀಟಾಗಿ ಆ್ಯಕ್ಷನ್ ಮಾಡಿದ್ದೀನಿ. ನೀವು ಒಂದೇ ಒಂದು ಮಾಡಿ, ಹೊಸಬ್ರನ್ನ ಒಂದು ಸರಿ ಬೆಳೆಸಿ. ಇದೇ ಗೋಲ್ಡನ್ ಸ್ಟಾರ್ ಗಣೇಶ್ ಇರ್ಬೋದು, ಇದೇ ದುನಿಯಾ ವಿಜಯ್ ಇರ್ಬೋದು, ಆ ಟೈಮಲ್ಲಿ ಎಲ್ಲರೂ ಅವ್ರು ಸೂಪರ್ ಸ್ಟಾರ್, ಇವರು ಹೊಸಬರು. ಸೊ ಅವರು ಅವಾಗ ಬಂದಾಗ ಅವ್ರು ಯಾರೂ ಕೇರ್ ಮಾಡ್ತಾ ಇರಲಿಲ್ಲ. ದುನಿಯಾ ವಿಜಯ್ ನನ್ನ ಜೊತೆ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಅವರು, ಇವತ್ತು ಹೀರೋ. ಬಟ್ ಅದೇ ಗಣೇಶು ಎಷ್ಟೋ ಕಾಮಿಡಿ, ರವಿ ಸರ್ ಜೊತೆಲಿ ಮಾಡಿದ್ರೆ ಎಷ್ಟೋ ಕಾಮಿಡಿ ಮಾಡಿದ್ದಾರೆ, ಕಾಮಿಡಿ ಆಗಿದ್ದವರು ಅವ್ರು ಹೀರೋ ಆಗಿದ್ದಾರೆ. ಬಟ್ ಅದೇ ಥರನೇ ಹೊಸಬ್ರು ಬೆಳೆಸ್ದಂಗೆ ನಮ್ಮ ಹೊಸ ತಂಡ, ಹೊಸ ಟೀಮ್ ಇದು, ಹೊಸಬ್ರನ್ನ ಬೆಳೆಸಿ ಅರಿಸಿ ನಿಮ್ಮ ಹತ್ರ ಮನವಿಯಾಗಿ ಕೇಳ್ಕೊಂಡಿದ್ದು ಒಂದೇ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ, ಓಂ ಶಿವಂ ಚಿತ್ರದ ನಾಯಕಿ. ನಮ್ಮ ಚಿತ್ರದ ಡೈರೆಕ್ಟರ್ ಆಲ್ವಿನ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಮತ್ತು ನನ್ನ ಕೋ ಆ್ಯಕ್ಟರ್ ಭಾರ್ಗವ್ ಸರ್ ಮತ್ತು ನಾನು ಈ ಚಿತ್ರದಲ್ಲಿ ನಟಿಸಿದ್ದೀವಿ. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಅಂಜಲಿ ಅನ್ನೋದು. ಈ ಚಿತ್ರದ ಆಡಿಯೋ ರೈಟ್ಸನ್ನು A2 ಮ್ಯೂಸಿಕ್ ಅವರು ತೊಗೊಂಡಿದ್ದಾರೆ. 4 ಸಾಂಗ್ ಇದೆ. ಆ್ಯಂಡ್ ಈ ಚಿತ್ರ ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದುಬಿಟ್ಟು ಈ ಚಿತ್ರನ ನೋಡಿ, ತುಂಬ ಚೆನ್ನಾಗಿ, ತುಂಬ ಎಫರ್ಟ್ ಹಾಕಿ ಈ ಚಿತ್ರವನ್ನು ಮಾಡಿದ್ದೀವಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ಓಂ ಶಿವಂ ಚಿತ್ರವನ್ನು ನೋಡಿ. ಥ್ಯಾಂಕ್ ಯು. ಇದರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಇದು. ಒಂದು ಕಾಲೇಜ್ ಹುಡುಗಿ ಕ್ಯಾರೆಕ್ಟರು. ಒಂದು ಒಳ್ಳೆ ಲವ್ ಸ್ಟೋರಿ ಆ್ಯಂಡ್ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದು ಈ ಚಿತ್ರ ತೋರಿಸುತ್ತೆ. ಆ್ಯಂಡ್ ಸಾಂಗ್ ಕೂಡ ಒಂದು 4 ಸಾಂಗ್ ಇದೆ. ಭಾರ್ಗವ್ ಸರ್ ಅವರು ಆ್ಯಕ್ಚುಲಿ ಅವರಿಗೆ ಇದು ಮೊದಲನೇ ಚಿತ್ರ, ತುಂಬ ನ್ಯೂ ಕಮರ್. ಅವ್ರ ಜೊತೆ ಈ ಚಿತ್ರವನ್ನು ಮಾಡುವಾಗ ತುಂಬ ಏನಂತ ಹೇಳಿದ್ರೆ, ಅಂದರೆ ಅವರು ಕಲಿಯೋದಕ್ಕೆ ತುಂಬ ಎಫರ್ಟ್ ತೋರಿಸ್ತಾ ಇದ್ರು ಆ್ಯಂಡ್ ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗ್ತಾಯಿದ್ರು. ಅದಾಗಿದ ಮೇಲೆ ನಮ್ಮ ಡೈರೆಕ್ಟರ್ ಸರ್ ಕೂಡ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ, ಯಾವುದಾದ್ರೂ ಡೈಲಾಗ್ಸ್ ಇದ್ದರೆ ಅದ್ರ ಬಗ್ಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ನಮಗೆ ಮೊದಲೇ ಹೇಳ್ತಾಯಿದ್ರು. ಸೊ ತುಂಬ ಈಸಿಯಾಗಿ ಈ ಚಿತ್ರವನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ಪ್ರೊಡ್ಯೂಸರು ನಮಗೆ ಸಿಕ್ಕಿರೋಂಥ ತುಂಬ ಒಳ್ಳೆ ಪ್ರೊಡ್ಯೂಸರು. ನನಗೆ ಈ ಚಿತ್ರದ ಕಂಪ್ಲೀಟ್ ಬಿಗಿನಿಂಗಿಂದ ಲಾಸ್ಟ್ ತನಕ ಯಾವುದೇ ತೊಂದರೆ ಆಗ್ದಂಗೆ, ನನ್ನ ಕಂಫರ್ಟ್ ಲೆವೆಲಿಗೆ ಯಾವುದೇ ತೊಂದರೆ ಆಗ್ದಂಗೆ, ಮತ್ತು ಸಿನಿಮಾ ಸೆಟ್ಟಲ್ಲಿ ಕೂಡ ನನಗೆ ಯಾವುದೇ ತೊಂದರೆ ಆಗ್ದಂಗೆ ಎಲ್ಲನ್ನ ಕ್ಲೀನಾಗಿ ನೋಡಿಕೊಂಡು, ಒಬ್ಬರು ಫಾದರ್ ಥರ ಕ್ಲೀನಾಗಿ ನೋಡಿಕೊಂಡು ನಮ್ಮ ಇಡೀ ಟೀಮ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಇದು ಮೊದಲನೇ ಚಿತ್ರ ಆ್ಯಂಡ್ ಆ ಟೀಮ್ ಜೊತೆ ನನಗೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ನಾನು ಕೂಡ ಈ ಚಿತ್ರವನ್ನು ನೋಡಿದ್ದೀನಿ. ಇನ್ನು ನಾನು ಕೂಡ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಓಂ ಶಿವಂ ಚಿತ್ರ ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ದಯಮಾಡಿ ಪ್ಲೀಸ್ ಎಲ್ಲರೂ ಕೂಡ ಆ ಚಿತ್ರವನ್ನು ನೋಡಿ. ಥ್ಯಾಂಕ್ ಯು ಸೊ ಮಚ್. ಹಾಂ, ದುಃಖ ಅನಿಸಿದ್ದು. ಓಕೆ ಓಕೆ ದುಃಖ ಅನಿಸಿದ್ದು. ಓಕೆ, ಇದು ಆ್ಯಕ್ಚುಲಿ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಖುಷಿ ಅನಿಸಿದ್ದು, ತುಂಬ ದುಃಖ ಅನಿಸಿದ್ದು. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ರು. ಆ್ಯಕ್ಚುಲಿ ಒಂದು ಪಾರ್ಟ್, ಈ ಚಿತ್ರಕ್ಕೆ ನಾವು ಎಷ್ಟೊಂದು ಎಫರ್ಟ್ ಹಾಕಿದ್ದೀವಿ ಅನ್ನೋದನ್ನ ಹೇಳ್ತೀವಿ. ಕೆಲವೊಂದು ಸೀನು ಆ್ಯಕ್ಚುಲಿ ಮಳೆಯಲ್ಲಿತ್ತು.
ಅದು ಏನಂತ ಹೇಳಿದ್ರೆ ತುಂಬ ಚಳಿ ಟೈಮಲ್ಲಿ ತಣ್ಣಗಿರೋ ನೀರು ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅದೊಂದು. ಆ್ಯಂಡ್ ಮೋಸ್ಟ್ ಆಫ್ ಪಾರ್ಟ್ ಬರೀ ಕಾಲಲ್ಲಿ ನನ್ನನ್ನು ಮತ್ತು ನಮ್ಮ ಹೀರೋನ ಓಡಿಸಿದ್ದಾರೆ. ಅದು ಕಲ್ಲು ಇರೋ ಥರ. ಸ್ಪೆಷಲಿ ಹೇಳ್ಬೇಕಂದ್ರೆ ನನ್ನ ಡೈರೆಕ್ಟರು ಅದಾಗಬೇಕು, ಅದು ಹಂಗೆ ಇರಬೇಕು ಅಂತೇಳಿ. ನನ್ನಂತೂ ಸ್ಪೆಷಲಿ ಮರಕ್ಕೆ ಆಮೇಲೆ ಏನಂತಾರೆ ಗೋಡೆಗೆಲ್ಲ ಹಚ್ಚಿದ್ದಾರೆ. ಸೊ ಏನಂತ ಹೇಳಿದರೆ ನನಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು. ಯಾಕಂದರೆ ನಾನು ಇಷ್ಟೊಂದು ಎಫರ್ಟ್ ಹಾಕಿ ನನ್ನ ಬೇರೆ ಚಿತ್ರಗಳಲ್ಲಿ ಯಾವುದೂ ಮಾಡಿರಲಿಲ್ಲ. ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಯಾವುದು ಅಷ್ಟೊಂದು ಮಾಡಿರಲಿಲ್ಲ. ಬಟ್ ಇದು ನನಗೆ ತುಂಬ ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಡೈರೆಕ್ಟರಿಗೆ ಹೇಗೆ ಅಂತ ಹೇಳಿದರೆ ನನಗೆ ಇದೇ ಥರ ಬೇಕು ಅಂತ ಹೇಳಿದರೆ ಈ ಥರ ಮಾಡಮ್ಮ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರಲ್ಲಿ ಒಂದು ಸೀನಂತೂ ನನ್ನ ಕೂರಿಸಿರೋ ಜಾಗದಲ್ಲಿ ಸ್ನೇಲ್ಸ್ ಎಲ್ಲ ಇತ್ತು. ವೆರಿ ಸ್ಕೇರ್ಡ್ ಆಯಿತಾ. ಬಟ್ ಅದು ಎಕ್ಸ್ಪರಿಮೆಂಟ್ ಹೇಗೆ ಮಾಡಿದ್ರು, ನನ್ನ ಎಷ್ಟು ಕಂಫರ್ಟಲ್ಲಿ ಕೂರಿಸ್ಬಿಟ್ಟು ಇಲ್ಲ ಆಗುತ್ತೆ ನಿನ್ನ ಕೈಯಿಂದ ಮಾಡ್ಬೋದು ಅಂತ ಮಾಡಿಸಿದ್ರು. ನನ್ನ ಕಡೆಯಿಂದ ಏನು ಕೆಲಸ ತೆಗೆಸ್ಬೇಕೋ ಅದನ್ನ ನಮ್ಮ ಡೈರೆಕ್ಟ್ರು ತೆಗೆಸಿದ್ದಾರೆ. ಇದು ನನಗೆ ತುಂಬ ಖುಷಿಯಾಗಿರೋದು. ಸೊ ನಾನು ತುಂಬ ಕಾತರದಿಂದ ಈ ಮೂವಿ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಓಂ ಶಿವಂ ಚಿತ್ರದ ನಿರ್ದೇಶಕ ಆಲ್ವಿನ್ ಮಾತಾಡ್ತಾ ಇದ್ದೀನಿ. ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸಾರ್ ಹಂತದಲ್ಲಿದೆ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳಲ್ಲ, ಯಾಕಂದರೆ ನಾನು ನಿರ್ದೇಶಕ ಆಗಿರೋದು ನಾನು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ನೋಡಿದವ್ರು ನೀವು ಹೇಳಬೇಕು. ಟೆಕ್ನಿಕಲಿ ಟೀಮ್ ಇದು, ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಒಂದು ಟೀಮ್ ವರ್ಕ್ ಮಾಡಿರೋಂಥ ಟೀಮು. ತುಂಬ ಒಳ್ಳೊಳ್ಳೆ ಚೆನ್ನೈ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಎರಡೂ ಕಡೆ ಇರೋಂಥವ್ರು ಸೇರಿ ಮಾಡಿರೋಂಥ ಸಿನಿಮಾ. ನಾಗೇಶ್ ಆಗಿರ್ಬೋದು, ಕೊರಿಯೋಗ್ರಾಫರ್ ವಿ ನಾಗೇಶ್ ಅಂತ ತುಂಬ ಅದ್ಭುತವಾಗಿ 4 ಸಾಂಗನ್ನು ಮಾಡಿದ್ದಾರೆ. ವಿಜಯ್ ಅಡ್ಡಿ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನೈಯವರು, ಅವರು ತುಂಬ ಅದ್ಭುತವಾಗಿ 4 ಟ್ಯೂನ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಾಸ್ಮಾದ ಆಗಿರ್ಬೋದು, ನಮ್ಮ ಕೋರ ವೆಂಕಟೇಶ್ ಮಾಸ್ಟರ್ ಆಗಿರ್ಬೋದು, ಫೈಟ್ ಮಾಸ್ಟ್ರು. ಜೊತೆಯಲ್ಲಿ ಭಾರ್ಗವ್ ಕೃಷ್ಣ ಹೊಸದಾಗಿ ಹೀರೋಗೆ ಲಾಂಚ್ ಆಗ್ತಾ ಇದ್ದಾರೆ. ವೆರೋನಿಕಾ ಶೆಟ್ಟಿನೂ ಅಷ್ಟೇ. ಈ ಸಿನಿಮಾಕ್ಕೆ ಬಂಡವಾಳ ಹೂಡಿರೋದು ಕೃಷ್ಣ ಸರು. ಸಿನಿಮಾ ಕಂಟೆಂಟಿಗೆ ಏನು ಬೇಕೋ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ ಲೆವೆಲ್ ಸಪೋರ್ಟ್ ಮಾಡಿರೋದಕ್ಕೆ ಇವಾಗ ಸಿನಿಮಾ ಸೆನ್ಸಾರ್ ಹಂತದಲ್ಲಿದೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ. ಆಡಿಯೋ ಹಕ್ಕನ್ನು ಯೂಟ್ಯೂಬ್ ಚಾನಲ್ ಅವರು ತೊಗೊಂಡಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ. ಈ ಓಂ ಶಿವಂ ಸಿನಿಮಾ ಎಲ್ಲ ಟೀಮ್ ವರ್ಕ್ ಆಗಿರೋದ್ರಿಂದ ನಾನು ಹೊಸಬನೇ ಈ ಟೀಮ್ ಜೊತೆಗೆ. ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಇದ್ದರೆ ನಾಳೆ ನಮ್ಮ ಹೀರೋನು ದೊಡ್ಡ ಹೀರೋ ಆಗಿ ಬೆಳಿಬೋದು. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.